ಈ ನಡುವೆ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಹಲವು ಪ್ರಶ್ನೆಗಳನ್ನು ಹಾಕಿದೆ, ಟ್ವೀಟ್ ಮಾಡಿದೆ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಹಾಕಿದೆ. ಮುಡಾ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಪ್ರಶ್ನೆ, ಇಷ್ಟು ರೋಷಾವೇಶದಿಂದ ಮಾತಾಡಿದ್ರಲ್ಲ, ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರೇ ನಿಮ್ಮ ಜಾಗ ಇದೆಯಲ್ಲ 3 ಎಕರೆ 16 ಗುಂಟೆ 2003ರಲ್ಲೇ ಇದು ಲೇಔಟ್ ಆಯಿತು, ಲೇಔಟ್ ನಿರ್ಮಾಣ ಮಾಡಿದ್ರು ಮುಡಾದವರು ಅಲ್ವಾ. ಒಮ್ಮೆ ಲೇಔಟ್ ಆದ ನಂತರ ಅದು ವಾಸಯೋಗ್ಯ ಭೂಮಿ ಆಗತ್ತೆ, ಕೃಷಿ ಭೂಮಿ ಆಗೋದಿಲ್ಲ. ಕನ್ವರ್ಟೆಡ್ ಕೃಷಿ ಭೂಮಿ ಕನ್ವರ್ಟೆಡ್ ಇಂಟು ರೆಸಿಡೆನ್ಷಿಯಲ್. ಆದರೆ ನೀವು ಆ ಜಾಗ ಖರೀದಿ ಮಾಡಿದ್ರಿ, ಲೇಔಟ್ ಖರೀದಿ ಮಾಡಿದ ನಂತರ, ಅಂದರೆ ನಿಮ್ಮ ಬಾಮೈದ ಕೃಷಿ ಭೂಮಿ ಅಂತ ತೋರಿಸಿದ್ದೇಕೆ? 2005ರಲ್ಲೇ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿದೆ. 2005ರಲ್ಲೇ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿದೆ. 2005ರಲ್ಲೇ ಭೂ ಪರಿವರ್ತನೆ ಮಾಡಿಸಿದ್ಯಾಕೆ? 2003ರಲ್ಲಿ ಲೇಔಟ್ ಆಗಿದೆ. ಲೇಔಟ್ ಅಂತಂದರೆ ರೋಡ್ ಆಗಿದೆ, ಚರಂಡಿ ಆಗಿದೆ, ಉದ್ಯಾನವನ ಆಗಿದೆ, ಸೈಟ್ ಮಾರಿದ್ದಾರೆ. ಹಾಗಾದರೆ ಅದು ವಸತಿ ಭೂಮಿ ಆಯ್ತಲ್ಲ. 2005ರಲ್ಲಿ ನೀವು ತಗೊಳ್ಳೋದು ಅದು ಹೆಂಗೆ ಮತ್ತೆ ಕೃಷಿ ಭೂಮಿ ಆಗತ್ತೆ? ಯಾರು ಮಾಡಿಸಿದ್ರು? ಇದು ಪ್ರಶ್ನೆ ಬಿ ಜೆ ಪಿದು. ನೆಕ್ಸ್ಟಿಗೆ ಬನ್ನಿ. 2003ರಲ್ಲಿ ವಸತಿ ಯೋಗ್ಯ ಭೂಮಿ ಆಗಿದೆ. 2005ರಲ್ಲಿ ನೀವು ಖರೀದಿ ಮಾಡ್ತೀರಿ, ಆಗ ಕೃಷಿ ಭೂಮಿ ಅಂತ ಮೆನ್ಷನ್ ಆಗುತ್ತೆ. 2010ರಲ್ಲಿ ಕೃಷಿ ಭೂಮಿ ಅಂತಾನೆ ದಾನಪತ್ರ ಪಡೆದ್ರಿ. ಬಾವಮೈದ ನಿಮ್ಮ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟರು. ವಸತಿ ಉದ್ದೇಶದ ಭೂಮಿಗೆ ದಾನಪತ್ರ ಯಾಕೆ? ಅಂದರೆ ನೀವು ಮುಡಾ ಜಮೀನನ್ನೇ ನೀವು ಕಬಳಿಕೆ ಮಾಡಿದ್ದೀರಿ. ಅದು ನಿವೇಶನವಾಗಿ ಹಂಚಿಕೆಯಾಗಿತ್ತು, ಅದಕ್ಕೆ ಅಪ್ಪ ಅಮ್ಮ ಇರಲಿಲ್ಲ. ಅದನ್ನು ನೀವು ಫೋರ್ಜರಿ ಮುಖಾಂತರ, ಅಂದರೆ ಸುಳ್ಳು ದಾಖಲೆ ಪತ್ರಗಳ ಮುಖಾಂತರ ರೆಡಿ ಮಾಡಿದ್ರಿ. ಅದು ವಸತಿ ಯೋಗ್ಯ ಜಮೀನಾಗಿತ್ತು. ನಿಮ್ಮ ಪ್ರಭಾವ ಬಳಸಿ ಅದನ್ನು ಕೃಷಿ ಭೂಮಿ ಅಂತೇಳಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡಿಕೊಂಡ್ರಿ. ಆಮೇಲೆ ಹೇಳ್ತೀರಿ ನಮ್ಮ ಜಮೀನಿನಲ್ಲಿ ಲೇಔಟ್ ಆಗಿದೆ. ಅಂದರೆ ಹೇಗೆ? ಲೇಔಟ್ ಮೊದಲಿತ್ತು, ಆಮೇಲೆ ಖರೀದಿ ಮಾಡಿದ್ದು, ಆಮೇಲೆ ಹೇಳ್ತೀರಿ ಲೇಔಟ್ ಆಗಿದೆ, ಬೇರೆ ಕೊಡಿ. ಇದು ಬಿ ಜೆ ಪಿ ಕೇಳ್ತಿರೋದು, ಅರ್ಥ ಆಯ್ತಲ್ಲ. 2003ರಲ್ಲಿ ಲೇಔಟ್ ಆಗಿದೆ, 2005ರಲ್ಲಿ ಇವರು ತಗೋತಾರೆ, 2010ರಲ್ಲಿ ಅದು ಕೃಷಿ ಭೂಮಿ ಆಗುತ್ತೆ. ಆಮೇಲೆ ಹೇಳ್ತಾರೆ ಲೇಔಟ್ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲದೆ. ಸ್ವಾಮಿ, ನೀವು ತಗೊಳ್ಳೋಕ್ಕಿಂತ ಮೊದಲೇ ಅದು ಲೇಔಟ್ ಆಗಿತ್ತು, ನಿಮ್ಗೆ ಯಾಕೆ ಗೊತ್ತಾಗಲಿಲ್ಲ? ಈ ಪ್ರಶ್ನೆನ ಬಿ ಜೆ ಪಿ ಆಗ್ತದೆ. ಭಾಳ ರೋಷಾವೇಶದಿಂದ ಮಾತಾಡಿದರು ಇಬ್ಬರು ಕೂಡ. ಆಮೇಲೆ ಬಿ ಜೆ ಪಿ JDS ಯಾತ್ರೆಯನ್ನು ಅಲ್ಲೇ ತಡೆದ್ರು. ಆದರೆ ಸಿದ್ದರಾಮಯ್ಯ ಹೇಳಿದ ಒಂದು ಮಾತಂತೂ ಭಾಳ ನಿಜ. ಅವರ ಪತ್ನಿ ಪಾರ್ವತಿ ಅವರನ್ನು ನೀವೆಲ್ಲಾದರೂ ನೋಡಿದರೆ ಯಾವುದೇ ಕಾರ್ಯಕ್ರಮದಲ್ಲಿ ನೋಡೇ ಇಲ್ಲ. ಸಾಧಾರಣವಾಗಿ ರಾಜಕಾರಣಿಗಳು ಹಾಳಾಗೋದೇ ಫ್ಯಾಮಿಲಿಯಿಂದಾಗಿ. ಹೆಂಡತಿ ಆಸೆ ಏನೋ ಒಂದಿರುತ್ತೆ, ಮಕ್ಕಳ ಆಸೆ ಏನೋ ಇರುತ್ತೆ, ಅವರು ತಲೆ ತಿಂತಾರೆ, ಮಗನಿಗೊಂದು ಸೀಟ್ ಕೊಡಿ, ಮತ್ತೊಂದು ಸೀಟ್ ಕೊಡಿ. ಬಟ್ ಸಿದ್ದರಾಮಯ್ಯನವರು ಅದನ್ನು ಮಾತ್ರ ಯಾವತ್ತೂ ಮಾಡಿಲ್ಲ. ನಂಬರ್ 1. ಎರಡನೇದಾಗಿ DK ಶಿವಕುಮಾರ್. ಈಗ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೋ ಆಗೋದಿಲ್ಲೋ ಗೊತ್ತಾಗಬೇಕು. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ 2 ಇದೆ ಅಲ್ಲಿ. ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೋ ಆಗೋದಿಲ್ಲೋ, ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಈ ವೇದಿಕೆಯಲ್ಲಿ ಮಾತ್ರ DK ಶಿವಕುಮಾರ್ ಮಾತ್ರ ಸಖತ್ತಾಗಿ ಮಿಂಚಿಬಿಟ್ರು. ಆಮೇಲೆ ಅವರ ಮೇಲೆ ಇದ್ದಂಥ ಒಂದು ಆರೋಪವನ್ನು ಕೂಡ ಅವರು ಕಳ್ಕೊಂಬಿಟ್ರು ಅಂತ ನನಗನ್ಸುತ್ತೆ. ಯಾಕಂದರೆ ರಾಜಕೀಯ ವಲಯದಲ್ಲಿ ಹೇಳ್ತಾರೆ DK ಶಿವಕುಮಾರ್ ಮತ್ತು ವಿಜೇಂದ್ರ ನಡುವೆ ಒಂದು ಬಿಸ್ನೆಸ್ ಇದೆ, ಅವರು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಇಂಥ ಸಂದರ್ಭಗಳಿದ್ದಾಗ ಅನೇಕ ಬಾರಿ ಯಡಿಯೂರಪ್ಪನವರ ಮೇಲೆ ಆರೋಪ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಹಿಂದೆ DK ಶಿವಕುಮಾರ್ ಅವರು ಸದನದಲ್ಲಿ ಯಡಿಯೂರಪ್ಪನವರ ಮೇಲೆ ನೇರ ಆರೋಪ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಮಾತ್ರ ಮತ್ತು ಮೊನ್ನೆಯಿಂದ ವಿಜೇಂದ್ರ ಮೇಲೆ ಆರೋಪಗಳ ಮೇಲೆ ಆರೋಪ. ಇದರ ನಡುವೆ ಸಿದ್ದರಾಮಯ್ಯನವರು ಹೇಳಿದಂಥ ಒಂದು ಮಾತು ನೀವು ನೆನಪಿಟ್ಕೊಳ್ಳಿ, ನಾಳೆ ಅದೇ ದೊಡ್ಡ ಸುದ್ದಿ. ಯಾವುದದು? ಪೋಕ್ಸೋ ಕೇಸ್. ಯಡಿಯೂರಪ್ಪನವರ ಮೇಲೆ ಪೋಕ್ಸೋ ಕೇಸ್ಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಈಗ ಆ ಸ್ಟೇನ ವೆಕೇಟ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾ ಇದೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಸ್ಟೇ ಆಗಿರುವಂಥ ಕೇಸ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ವೆಕೇಟ್ ಆದರೆ, ನೆನಪಿಟ್ಕೊಳ್ಳಿ ವೀಕ್ಷಕರೇ, ಸಿದ್ದರಾಮಯ್ಯ ಫಸ್ಟ್ ಅರೆಸ್ಟ್ ಆಗ್ತಾರಾ, ಯಡಿಯೂರಪ್ಪ ಫಸ್ಟ್ ಅರೆಸ್ಟ್ ಆಗ್ತಾರಾ ಗೊತ್ತಿಲ್ಲ.
ಇದು ಒಂದು ರೀತಿಯಲ್ಲಿ ರಿವೆಂಜ್ ಪಾಲಿಟಿಕ್ಸ್, ಮುಯ್ಯಿಗೆ ಮುಯ್ಯಿ. ಅಂದರೆ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡೋದಿದ್ರೆ ನಾವು ಯಡಿಯೂರಪ್ಪನವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ, ದ್ವೇಷದ ರಾಜಕಾರಣ. ನೆನಪಿಟ್ಕೊಳ್ಳಿ, ನಾಳೆ ಇದೇ ಸುದ್ದಿ ಆಗುತ್ತೆ, ದೊಡ್ಡ ಸುದ್ದಿ. ನಾಳೆ ಇದೇ ಸುದ್ದಿ, ಯಡಿಯೂರಪ್ಪ ಅರೆಸ್ಟಾ ಸಿದ್ದರಾಮಯ್ಯ ಅರೆಸ್ಟಾ ಅನ್ನುವಂಥದ್ದು. ಎನಿವೆ, ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಡಬೇಕು ಅಂತ ಹೇಳಿ BJP ಮತ್ತು JDS ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಅದು ನಾಳೆ ಮೈಸೂರಿಗೆ ಹೋಗಿ ತಲುಪತ್ತೆ. 7 ದಿನ ಕಂಪ್ಲೀಟ್ ಆಗುತ್ತೆ. ನಾಳೆ ಮೈಸೂರಿಗೆ ಹೋಗಿ ತಲುಪತ್ತೆ. ಈ ನಡುವೆ ಏನಾಯಿತು, ನಾಳೆ BJPಯಲ್ಲಿ ಸಮಾವೇಶ ಮಾಡುತ್ತೆ, ಇವತ್ತೇ ಕಾಂಗ್ರೆಸ್ ಅಲ್ಲಿ ಸಮಾವೇಶ ಮಾಡಿಬಿಡ್ತು. ಆಗ ಈ BJP ಮತ್ತು JDS ಅವರು ಬರ್ತಾ ಇದ್ರಲ್ಲ, ಅವರನ್ನು ಪೊಲೀಸ್ ಮುಖಾಂತರ ತಡೆ ಹಿಡಿಯಲಾಯಿತು. ಎಲ್ಲರನ್ನ ತಡೆ ಹಿಡಿದ್ರು, ಯಾರು ಬರೋಂಗಿಲ್ಲ ಅಂತೇಳಿ. ಅಲ್ಲಿ ವಾಗ್ವಾದ, ತಳ್ಳಾಟ, ಗುದ್ದಾಟ ಎಲ್ಲ ಆಯಿತು. ಅವರು BJP ಮತ್ತು JDS ಪ್ಲ್ಯಾನ್ ಏನು, ನಾವು ಈ ವಿಚಾರವನ್ನು ಜನರ ಮುಂದಿಡ್ತೀವಿ, ಮೈಸೂರಲ್ಲಿ ಹೋಗಿ ಹೇಳ್ತೀವಿ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಎಷ್ಟು ಸೈಡ್ ತಗೊಂಡಿದ್ದಾರೆ, ಅವರ ಅಕ್ಕಪಕ್ಕದವರು ಅಂದರೆ ಅವರ ಬಂಟರೆಲ್ಲ ಎಷ್ಟು ಸೈಡ್ ತಗೊಂಡಿದ್ದಾರೆ, ನೂರಾರು ಸೈಡ್ ತಗೊಂಡಿದ್ದಾರೆ, 4,000ದಿಂದ 5,000 ಕೋಟಿಯಷ್ಟು ಅವ್ಯವಹಾರ ಆಗಿದೆ. ಆ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂಥದ್ದು ಅವರ ಆಗ್ರಹವಾಗಿತ್ತು. ಆದರೆ ಅವರಲ್ಲಿಗೆ ತಲುಪೋದಕ್ಕಿಂತ ಮೊದಲೇ ಕಾಂಗ್ರೆಸ್ ಅಲ್ಲಿ ಸಮಾವೇಶ ಹಮ್ಮಿಕೊಂಡಿದೆ. ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, 2022 ಕರೆಕ್ಟಾಗಿ 2 ವರ್ಷದ ಹಿಂದೆ, ಇವತ್ತು ಆಗಸ್ಟ್ 9, ಆಗಸ್ಟ್ 12ನೇ ತಾರೀಕು ದಾವಣಗೆರೆಯಲ್ಲಿ ಈ ಸಿದ್ದರಾಮಯ್ಯ, ಆಗಸ್ಟ್ 12 ಸಿದ್ದರಾಮಯ್ಯನವರ ಬರ್ತ್ಡೇ, 2 ವರ್ಷದ ಹಿಂದೆ ಸಿದ್ದರಾಮೋತ್ಸವಕ್ಕೆ ಜನಸಾಗರವೇ ಸೇರಿತ್ತು. ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಕೂಡ ಅದೇ ರೀತಿ ಜನ ಸಾಗರೋಪಾದಿಯಲ್ಲಿ ಸೇರಿದ್ರು. ಪಾದಯಾತ್ರೆ ಮಾಡ್ತಾ ಇರೋದು BJP ಮತ್ತು JDS. ಆದರೆ ಅವರಿಗೆ ಟಕ್ಕರ್ ಕೊಡಬೇಕು ಅಂಥೇಳಿ ಇವತ್ತು ಜನಾಂದೋಲನ, ಇಡೀ ಜನರನ್ನು ಸೇರಿಸಿ ಒಂದು ರೀತಿಯಲ್ಲಿ ಸಿದ್ದರಾಮೋತ್ಸವದ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಡಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು MP ಗಳು,
ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.